ಈಗ ಯುದ್ಧ ದೇಶಗಳ ಕಡೆ ಗಮನ ಹರಿಸ್ತಾ ಹೋಗೋಣ. ಪ್ರಾಚ್ಯ ದೇಶದಲ್ಲಿ ಯುದ್ಧ ನಡೀತಾ ಇದೆ, ಬಟ್ ಅಲ್ಲಿಯ ಪರಿಣಾಮಗಳು ನಮ್ಮ ದೇಶದ ಮೇಲೆ ಬೀಳ್ತಾ ಇರುವಂಥದ್ದು ಅಥವಾ ಬೀರ್ತಾ ಇರೋದು ಹೊಸದೇನಲ್ಲ. ಅದು LPG ವಿಚಾರದಲ್ಲಿ ಯಾವ ಪ್ರಮಾಣದಲ್ಲಿ ವೇರಿ ಆಗ್ತಾ ಇದೆ ಅನ್ನೋದು ಗೊತ್ತು ನಿಮಗೆ. ಪ್ರಾಚ್ಯ ದೇಶಗಳಲ್ಲಿ ಯುದ್ಧ, ಚಿತ್ರದುರ್ಗದಲ್ಲಿ ಅದರ ಪರದಾಟ ಅಥವಾ ಅದರ ಇಂಪ್ಯಾಕ್ಟ್ ಜೋರಾಗಿದೆ. ಗ್ಯಾಸ್ ಸಿಲಿಂಡರ್ ಪಡೆಯೋಕೆ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಹೊಳಲ್ಕೆರೆ ಪಟ್ಟಣದ ಹೊರವಲಯದಲ್ಲಿ ಸಿಲಿಂಡರ್ಗಾಗಿ ಬಿಸಿಲಿನ ನಡುವೆಯೂ ಕೂಡ ಕ್ಯೂ ನಿಂತಿದ್ದಾರೆ. ಅಖಿಲ ಗ್ಯಾಸ್ ಏಜೆನ್ಸಿ ಎದುರು ಕ್ಯೂ ನಿಂತಿದ್ದಾರೆ ಗ್ರಾಹಕರು. ಬುಕಿಂಗ್ ಮಾಡಿದ ಸಿಲಿಂಡರ್ ಗ್ರಾಮಕ್ಕೆ ತಲುಪಿಸಿಲ್ಲ ಅನ್ನೋ ಕಾರಣಕ್ಕೆ ಈ ಏಜೆನ್ಸಿ ಮುಂದೆಯೇ ಕ್ಯೂ ನಿಂತ್ಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ ತಂದು ಸರದಿ ಸಾಲಿನಲ್ಲಿಟ್ಟಿದ್ದಾರೆ ಜನ. ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ಕಿಲೋಮೀಟರ್ ಗಟ್ಟಲೆ. ಯಾಕೆ ಇಂತಹ ಅಭಾವ ಅಲ್ಲಿ ಶುರುವಾಗಿದೆ? ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ, ಒಂದು ಕೃತಕ ಅಭಾವ. ಅಂದರೆ ಅಲ್ಲಿ ಶುರುವಾಗಿರೋದೇ ಬಂದಿರುವಂಥದ್ದೇ ಕೃತಕ ಅಭಾವ. ಕಾರಣಗಳು ಏನು ಅಂತ ಹೇಳಿದ್ರೆ, ಏಜೆನ್ಸಿಯವರು ಬ್ಲ್ಯಾಕ್ ಈ ಹೋಟೆಲ್ಗಳಿಗೆ ಅಥವಾ ಕಮರ್ಷಿಯಲ್ ಅವರಿಗೆ 1 to ಡಬಲ್ ರೇಟ್ನಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕದ್ದು ಮಾರಾಟ ಮಾಡ್ಕೊಂಡಿರ್ಬೋದು. ಒಂದು ಕಾಳಸಂತೆಯಲ್ಲಿ ಮಾರಿರ್ಬೋದು. ಅಥವಾ ಇರುವಂಥವರು ಅಯ್ಯೋ ಏನೋ ಸಮಸ್ಯೆ ಅಂತ ಇದ್ರಲ್ಲ, ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಮನೇಲಿ ಇಬ್ಬಿಬ್ಬರ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ದರೆ, ಗ್ಯಾಸ್ಗಳು ಬುಕ್ ಆಗಿದ್ರೆ ಗಂಡನೂ ತಗೊಳ್ಳೋದು, ಹೆಂಡತಿಯೂ ತಗೊಳ್ಳೋದು, ಮನೇಲಿ ಗುಡ್ಡೆ ಹಾಕೊಳ್ಳೋದು. ಇಂತಹ 2 ವಿಚಾರಗಳಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಇದು ವಿಪರೀತ ದೊಡ್ಡ ಸಮಸ್ಯೆ. ಯಾರ್ರೀ ಕೆಲಸ ಕಾರ್ಯ ಬಿಟ್ಟು ಒಂದು ಸಿಲಿಂಡರ್ಗಾಗಿ ಅಷ್ಟು ಅಲ್ಲಿ ನೋಡಿ, ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಸಿಲಿಂಡ್ರು ಜೋಡಿಸ್ಕೊಂಡು ನಿಂತಿರೋದು? ಇದಕ್ಕೆ ನೇರ ಹೊಣೆ ಜಿಲ್ಲಾಡಳಿತವೇ ಒಪ್ಕೋಬೇಕು, ತಗೊಳ್ಬೇಕಾಗುತ್ತೆ, ಅವ್ರ ತಲೆ ಮೇಲೆ ಹಾಕಬೇಕು. ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ? ಬುಕ್ ಮಾಡೋಕೆ ಆಗ್ತಾ ಇಲ್ವಾ? ಬುಕ್ ಮಾಡಿದವರಿಗೆ ಸರಿಯಾದ ದಿನಕ್ಕೆ ಯಾಕೆ ತಲುಪಿಸೋಕೆ ಆಗ್ತಾ ಇಲ್ಲ? ಎಲ್ಲಿ ಹೋಗ್ತಾ ಇದ್ದಾವೆ ಸಿಲಿಂಡರ್? ಹಂಗಾದ್ರೆ ಗೃಹ ಬಳಕೆಯ ಒಂದೇ ಒಂದು ಸಿಲಿಂಡರ್ಗೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಜಿಲ್ಲಾಡಳಿತ ಇದರ ನೇರ ಹೊಣೆಯನ್ನು ಹೊತ್ಕೋಬೇಕಾಗುತ್ತೆ.